ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಬಿಎಸ್ಎನ್ಎಲ್ ಕಚೇರಿಯಿಂದ ನನಗೆ ಸೌಲಭ್ಯಗಳನ್ನು ಒದಗಿಸಲು ಅಧಿಕಾರಿಗಳು ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಶಶಿಕಲಾ ಕೂಡ್ಗೆ ಆರೋಪಿಸಿದರು. ವಿಜಯಪುರ ನಗರದಲ್ಲಿ ಮಾತನಾಡಿದ ಅವರು, ನನ್ನ ಪತಿ ಅಸುನೀಗಿದ್ದಾರೆ. ಇನ್ನು ಬಿಎಸ್ಎನ್ಎಲ್ ಅಧಿಕಾರಿಗಳಾದ ರವೀಂದ್ರ ಜಮ್ಗಿ, ಪ್ರಕಾಶ್ ಪಾಟೀಲ್, ಕಿರಣ್ ಕೊಂಡ್ಗುಡಿ ಕಿರುಕುಳ ನೀಡುತ್ತಿದ್ದಾರೆ. ಅಲ್ಲದೆ ಕೋಆಪರೇಟಿವ್ನಿಂದ ಸಾಕಷ್ಟು ಸಮಸ್ಯೆ ಆಗುತ್ತಿದೆ. ಅಧಿಕಾರಿಗಳು ನನ್ನನ್ನು ಬೇರೆ ದೃಷ್ಟಿಯಿಂದ ನೋಡುತ್ತಿದ್ದಾರೆ. ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ನನ್ನ ಕಷ್ಟಕ್ಕೆ ಸ್ಪಂದಿಸಬೇಕೆಂದು ಶಶಿಕಲಾ ಸೋಮನಾಥ್ ಕೂಡ್ಗೆ ಅವರು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘಟನೆಯ ಕುಲಕರ್ಣಿ ಹಾಗೂ ವಾಲ್ಮೀಕಿ ಸಮಾಜದ ಮಲ್ಲಿಕಾರ್ಜುನ್ ಬಿಎಸ್ಎನ್ಎಲ್ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು. ವಿಜಯಪುರ ನಗರದ ಬಿಎಸ್ಎನ್ಎಲ್ ಕಚೇರಿಯಲ್ಲಿ ಸೋಮನಾಥ್ ತಂದೆ ಅರ್ಜುನ ಕೂಡಿಗತ್ತಿ ಕೂಡಿ ಇವರು ಮೂಲತಃ ಬಬಲೇಶ್ವರದವರು. ಇವರು ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಹೊತ್ತಿಕೊಂಡು. ಇನ್ನೂ 20 ವರ್ಷ ಅವರ ಸೇವಾವಧಿ ಇತ್ತು. ಅವರ ಅನಾರೋಗ್ಯ ತುತ್ತಾಗಿ ಈ ಕಳೆದ 2 ತಿಂಗಳಿಂದ ಅವರು ಮೈತ್ರಾಗಿದ್ದಾರೆ. ಅವರ ಒಂದು ಪತ್ನಿಯವರು ಆಗಿರ್ತಕ್ಕಂಥ ಶಶಿಕಲಾ ಗಂಡ ಸೋಮನಾಥ ಕೂಡಿಗೆ ಅವರು ಅವರಿಗೆ ಒಂದು ಸೊಸೈಟಿಯಿಂದ ಸಾಲವನ್ನು ಪಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅವರ ಪತಿಯವರು ಈಗೇನದ ಆ ಸಾಲವನ್ನು ಕೆಲವೊಂದು ತುಂಬಿದ್ದಾರೆ. ಅವರು ಇನ್ನೂ ಸಲೊಂದು ಬಾಕಿ ಅದ. ಆದರೆ ಇವರು ಆ BSNL ಕಚೇರಿಯಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಅಂತಂದರೆ DGM ತಿಕ್ಕೊಂಡು ಸ್ಥಾನದಲ್ಲಿರ್ತಕ್ಕಂಥ ಒಬ್ಬರು ರವೀಂದ್ರ ಜಂಬಿಗೆ ತಿಕ್ಕೊಂಡು ಹೇಳಿ ಅವರು ಅನಾವಶ್ಯಕವಾಗಿ ಇವರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಮತ್ತು ಏನು ಸಾಲ ಏನು ತೊಗೊಂಡಿದ್ದಾರೆ ಸೊಸೈಟಿಯಿಂದ, ತೊಗೊಂಡು ಸೊಸೈಟಿ ಸಾಲಕ್ಕೂ ಮತ್ತು BSNLಕ್ಕೂ ಯಾವುದೇ ಸಂಬಂಧ ಇಲ್ಲ. ಆದರೆ ಇವತ್ತೇನದ ಅವ್ರು ಏನೇ ಒಂದು ಕೆಲಸ ಅವರು ತಂದೆ ಅವರ ಮೈತ ಗಂಡನ ಒಂದು ಸೇವಾವಧಿಯಲ್ಲಿ ಬರಬೇಕಾದಂಥ ಗ್ರ್ಯಾಚುರಿಟಿ ಏನು ಇನ್ನಿತರ ಸೌಲಭ್ಯಗಳವಲ್ಲ ಅದನ್ನು ಕೇಳಲಿಕ್ಕೆ ಹೋದರೆ ಅಲ್ಲಿ ಉದ್ದೇಶಪೂರ್ವಕವಾಗಿ ಇವ್ರನ್ನ ವಂಚಿತ ಮಾಡಬೇಕು. ಯಾವುದೇ ರೀತಿ ಇವರಿಗೆ ಹಣ ಬರಬಾರ್ದು ತಿಕ್ಕೊಂಡು ಹೇಳಿ ಅಲ್ಲಿ ಸೊಸೈಟಿಯಿಂದ ಇವ್ರಿಗೆ ಏನದ ಅವ್ರಿಗೆ ಹೇಳಿ ಇಲ್ಲ ಸಲದ ಒಂದು ಕಥೆಯನ್ನು ಹೇಳಿ ಅವ್ರ ಕಡೆ ಒಂದು ಡ್ಯೂ ಸರ್ಟಿಫಿಕೇಟ್ ತೊಗೊಂಬರ ತಿಕ್ಕೊಂಡು ಇವ್ರು ಪ್ರಚೋದನೆ ಕೊಟ್ಟಿದ್ದಕ್ಕೆ ಇವರು ಸೊಸೈಟಿಯವರಿಗೆ ನೋ ಡ್ಯೂ ಸರ್ಟಿಫಿಕೇಟ್ ತೊಗೊಂಬರ ಹೇಳತ್ತಾರೆ. ಆದರೆ ಇವರು BSNLಕ್ಕೂ ಮತ್ತು ಆ ಸೊಸೈಟಿಯವ್ರಿಗೆ ಏನು ಸಂಬಂಧ ಏನು? ಇವ್ರ ಗಂಡ ಮೈತಾಗಿದ್ದಾರೆ, ಮುಂದೆ ಅವರು ಒಂದು ಅರ್ಜಿ ಹಾಕ್ತಾರೆ, ಅನುಕಂಪ ಆದಮೇಲೆ ನೌಕರಿ ತಗೋಬೇಕು. ಮತ್ತು ಅವ್ರಿಗೆ ಏನು ಸಂಬಂಧಪಟ್ಟದ ಗ್ರ್ಯಾಚುರಿಟಿ ಅವ್ರ ಸೇವಾದಲ್ಲಿ ಏನು ಮುರ್ಕೊಂಡಿದ್ದಾರೆ ಅವ್ರ ಕುಟುಂಬಕ್ಕೆ ಕೊಡುವಂಥದ್ದು ಅದು ಸರ್ಕಾರದ ನಿಯಮಾವಳಿ, ಕೇಂದ್ರ ಸರ್ಕಾರದ ಒಂದು ಅಧೀನದಲ್ಲಿರ್ತಕ್ಕಂಥ BSNL. ಅದನ್ನು ಬಿಟ್ಟು ತಮ್ಮದು ಏನು ಕೆಲಸ ಅದನ್ನು ಮಾಡಿಬಿಟ್ಟು ಅಲ್ಲಿ ಒಬ್ಬ ಲಪಂಗ DGM ಅಂತಕ್ಕಂಥವ ಇದು ಒಂದೇ ಪ್ರಕರಣ ಅಲ್ಲ, ಇಂಥ ಇನ್ನೆಲ್ಲ ಸಾಕಷ್ಟು ಪ್ರಕರಣಗಳು ಆಗಿ ಹೋಗಿದ್ದಾವೆ. ಆ ವಿಷಯ ಕೂಡ ನಾವು ಗಮನಕ್ಕದ. ಅದನ್ನು ತಂದು ಏನು ಕೆಲಸ ಮಾಡ್ಬೇಕಷ್ಟೇ. ಅದನ್ನು ಬಿಟ್ಟು ಆ ಒಂದು ಮೈತ ಅದನ್ನು ಗಂಡನ ಒಂದು ಪಾಪ ಆ ಹೆಂಡತಿ ಈಗಾಗಲೇ ಅವರು ಮನನ್ನು ಹೊಂದಿದ್ದಾರೆ, ಪತಿಯನ್ನು ಕಳ್ಕೊಂಡು ಅವ್ರ ಕುಟುಂಬನೇ ಹೆಂಗೆ ನಡೆಸ್ಬೇಕಂತಕ್ಕಂಥ ಒಂದು ಚಿಂತೆಯಲ್ಲಿ ಒಂದು ಹೊತ್ತಿಗೆ ಊಟ ಇಲ್ಲ ಅಂತ ಪರಿಸ್ಥಿತಿ ಅವ್ರು ನಿರ್ಮಾಣ ಆಗಿದೆ ಪಾಪ ಮನೆಯಲ್ಲಿ. ಅಂಥವ್ರಿಗೆ ಏನದ ಆ ದುಡ್ಡು ನೀವು ಡ್ಯೂ ಸರ್ಟಿಫಿಕೇಟ್ ತೊಗೊಂಬರ ತಿಳ್ಕೊಂಡು ಅವ್ರಿಗೆ ಒಂದು ಹೇಳಿ ಇವತ್ತು ಅದನ್ನು ಯಾವುದೇ ರೀತಿಯ ಒಂದು ಗ್ರ್ಯಾಚುಯಿಟಿ ಇನ್ನಿತರ ಕೇಂದ್ರ ಸರ್ಕಾರ ಬರ್ತಕ್ಕಂಥ ಸವಲತ್ತುಗಳನ್ನು ಬರಲಾದಂಗೆ ಅವ್ರು ಮಾಡಿದ್ದಾರೆ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಅವರು ಒಂದು ಲೆಟ್ರನ್ನು ಕೊಟ್ಟಿದ್ದಾರೆ ಮತ್ತು ಗಾಂಧಿ ಚೌಕ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೂಡ ಅವರ ಒಂದು ಫಿರ್ಯಾದಿಯನ್ನು ಕೂಡ ಸಲ್ಲಿಸ್ತಾರೆ. ಅವ್ರ ಜೊತೆಗೆ ನಾವು ಕೂಡ ಹೋರಾಟಗಾರರಿಗೆ ಸಂಪೂರ್ಣ ಅವರ ಕುಟುಂಬಕ್ಕೆ ನೊಂದು ಕುಟುಂಬಕ್ಕೆ ನಾವು ಬೆಂಬಲವನ್ನು ಕೊಡ್ತೇವೆ. ಈಗಾಗಲೇ ಏನವರು ನೊಂದ್ಕೊಂಡಿದ್ದಾರೆ ಅಂಥವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ BSNL ಅಧಿಕಾರಿಗಳು ಮಾಡಬೇಕು. DGM ಅನ್ನೋರು ಸುಮ್ಮನೆ ಒಂದೇ ವೇಳೆ ಅವ್ರ ಹಿಂದೆ ಯಾರೂ ಇಲ್ಲ, ನಾವು ಮಾಡಿದ್ದೇ ಮಾರ್ಗ ತಿಳ್ಕೊಂಡು ಅನಾವಶ್ಯಕ ಕಿರುಕುಳ ಮಾಡಕತ್ರೆ ನಾವೆಲ್ಲ ವಿಜಯಪುರ ನಗರದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆ ಒಳಗೂಡಿ ಆ BSNL ಕಚೇರಿಗೆ ಮುತ್ತಿಗೆ ಹಾಕಿ ಆ ಕುಟುಂಬ ಸಮೇತ ಧರಣಿ ಕೊಡುವಂಥ ವ್ಯವಸ್ಥೆ ನಾವು ಮಾಡಬೇಕಾಗ್ತದೆ. ಅವಕಾಶ ಕೊಡದೆ ಅವ್ರಿಗೆ ಏನು ಬರ್ತಕ್ಕಂಥ ಗ್ರ್ಯಾಚುಯಿಟಿ ಸೇರಿದಂತೆ ಇನ್ನಿತರ ಎಲ್ಲ ಸೌಲಭ್ಯಗಳು ಏನು ಸಂಬಳ ಬರ್ತದೆ ಅವ್ರಿಗೆ ಕೊಡುವಂಥ ವ್ಯವಸ್ಥೆ ಮಾಡಿ ಶೀಘ್ರದಲ್ಲಿ ಅವರ ಮೈತ ಗಂಡನ ಒಂದು ಜಾಗಕ್ಕೆ ಅವರ ಅನುಕಂಪದ ಆಧಾರದ ಮೇಲೆ ಸೇವೆಯನ್ನು ಕೊಡಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಒತ್ತಾಯಪಡಿಸ್ತಾ ಇದ್ದೇನೆ. ಶಶಿಕಲಾ ಸೋಮನಾಥ್ ಕೂಡಿ ಎಂಬ ಮಹಿಳೆಯವರು BSNL ಕಚೇರಿಯಲ್ಲಿ ಅವ್ರ ಮನೆಯವರು ಕೆಲಸ ಮಾಡ್ತಿದ್ರು. ಅವರು ಒಂದು ಯಾವುದೋ ಒಂದು ಕಾಯಿಲೆಗೆ ತುತ್ತಾಗಿ 2 ತಿಂಗಳಿಂದ ಮರಣ ಹೊಂದಿದ್ದಾರೆ. ಅದು ಸರ್ಕಾರದಿಂದ ಬರತಕ್ಕಂಥ ಸೌಲಭ್ಯಗಳನ್ನು ಕೊಡಲಾರದೇ ಅವರಿಗೆ ಚಿತ್ರ ವಿಷಯ ಮಾಡಕತ್ತಿದ್ದಾರೆ. ಆ ಕುಟುಂಬ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ನಿರ್ಧರಿಸಿತ್ತು. ಅದಕ್ಕೆ ನಾವೆಲ್ಲ ಖಂಡಿಸ್ಲಾಗ್ತೇವೆ. ಅದಕ್ಕೇನು ಮಾಡ್ಕೋಬೇಡವ, ನಿನಗೇನು ಸರ್ಕಾರ ಸೌಲಭ್ಯಗಳು ಕೊಡಿಸ್ತೇವೆ. ಜಿಲ್ಲಾಧಿಕಾರಿ ಮುಂದೆ ಹೋಗಿ ನಾವು ಮನವರಿಕೆ ಮಾಡಿಕೊಟ್ಟೆವು. ಜಿಲ್ಲಾಧಿಕಾರಿ SP ಅವ್ರ ಜೋಡಿ ಮಾತಾಡ್ಯಾರ ಮತ್ತು ಅಲ್ಲಿ ಸಂಬಂಧಪಟ್ಟ ಪೊಲಿಟಿಷನ್ಗೆ ಹೇಳ್ಯಾರ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿ ಸಿಗಬೇಕಾದ ಸೌಲಭ್ಯ ಕೊಡಿಸಿಕೊಡ್ತೇವೆ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ಹೋಗಿ ಏನು ಕೊಟ್ಟರೆ ಪಾಡು ಕೊಡ್ಲಿಕ್ಕಂದ್ರೆ ಎಲ್ಲ ಸಂಘಟನೆಯವರು ಕೂಡಿ BSNL ಕಚೇರಿ ಮುಂದೆ ನಾವು ಅಮರಣ ಉಪವಾಸ ಕೈ ಕೂತೇವೆ.
ಮಲ್ಲಿಕಾರ್ಜುನ ಬಟಗಿ, ವಾಲ್ಮೀಕಿ ಸಂಘದ ರಾಜ್ಯಾಧ್ಯಕ್ಷ. ನಮ್ಮ ಮನೆಯವರು 22 ಇಯರ್ಸಿಂದ ಕೆಲಸ ಮಾಡ್ತಿದ್ದಾರೆ. ಈಗ ಸೊಸೈಟಿಯಲ್ಲಿ ನೋ ಡ್ಯೂ ಸರ್ಟಿಫಿಕೇಟ್ ತೊಗೊಂಡು ಬಾ ಅಂತ ಹೇಳಿಕತ್ತಾರ. ನೋ ಡ್ಯೂ ಸರ್ಟಿಫಿಕೇಟ್ಗೂ ಮತ್ತು BSNL ಆಫೀಸ್ಗೂ ಯಾವುದೇ ಥರವಾದ ಯಾವುದೂ ಸಂಬಂಧವಿಲ್ಲ. ನಾವು ಹೇಳುತ್ತಾ ಇದ್ರೂ ಅವ್ರು ಕೇಳದೇನೆ ಇವರು DGM ಸರಿಂದನೂ ಯಾವುದೇ ನಮಗೆ ಯಾವುದೇ ಥರದ ಇದು ಸಮಸ್ಯೆನೇ ಆಗ್ತಾ ಇದ್ದಾವೆ. ಬಟ್ ಯಾರೂ ನಮಗೆ ಹೆಲ್ಪ್ ಮಾಡ್ತಾ ಇಲ್ಲ. ಅಲ್ಲಿ ತೊಂದರೆ ಆಗ್ತಾ ಇದೆ. ಸೌಲಭ್ಯಗಳು ಯಾವುದೂ ಸಿಗ್ತಾ ಇಲ್ಲ. ಅದೇ ನೀವು ನೋ ಡ್ಯೂ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ನಿಮ್ದು ಏನೇ ಯಾವುದೇ ಅಮೌಂಟು ಯಾವುದೇ ಥರದ ನೀವು ನೋ ಡ್ಯೂ ಸರ್ಟಿಫಿಕೇಟ್ ತಂದು ಕೊಟ್ಟರೆ ಮಾತ್ರ ನಮ್ಮದೆಲ್ಲ ಕ್ಲಿಯರೆನ್ಸ್ ಆಗತ್ತೆ ಅಂತ ಹೇಳ್ತಾರೆ. ನಮ್ಮ ಮನೆಯವರೇ ತಗೊಂಡಿರೋದು. ನಮ್ಮ ಮನೆಯವ್ರದ್ದು ಅಮೌಂಟ್ ಕಟ್ಟಿ ಅಂತವ್ರೆ ಸೊಸೈಟಿಯವರು. ನಮ್ಮ ಮನೆಯವ್ರು ತೀರ್ಕೊಂಡು 2 ತಿಂಗಳಾಯಿತು. ಈಗ ನೀವು ಅಮೌಂಟ್ ಕಟ್ಟಿ ಕ್ಲಿಯರ್ ಮಾಡಿ ನಮ್ಮದು ಅಂತವ್ರೆ. ನಮಗೆ ಸಿರುಟಿ ಹಾಕಿರೋರು ನಮಗೆ ಅಮೌಂಟ್ ಕೊಡಬೇಕು. ಅವ್ರ ಹತ್ರ ಅವ್ರ ಸ್ಯಾಲ್ರಿಯಲ್ಲಿ ಕಟ್ಟಾಗಲಿ ಅಂದರೂ ಇವ್ರು ಕಟ್ ಮಾಡ್ತಾ ಇಲ್ವಲ್ಲ ಯಾಕೆ ಅಂತ ನಮ್ಮದೊಂದು ಮನವಿ ಇದೆ ಸರ್. ನಾವು DC ಸಾಹೇಬ್ರಿಗೆ ಕೊಟ್ಬಿಟ್ಟು ಬಂದಿವಿ ಸರ್. ಶಶಿಕಲಾ ಸೋಮನಾಥ್ ಕೂಡ್ಗಿ ಸರ್. Introducing the all-new Saathi, pioneered by Ashok Leyland to break the molds of conventions in the entry-level small commercial vehicle segment. The Saathi's new age engine redefines performance with its best-in-class power and torque. The revolutionary LNT technology eliminates the need for AdBlue, maximizing earnings per ride. Saathi carries more in each ride with its 24% bigger loading area and segment-leading 1,120 kg payload. The Saathi offers the smoothest ride experience along with a modern spacious cabin, bigger tires and superior ground clearance. With its superior mileage and industry-first 5-year 2 lakh kilometer warranty, the Saathi elevates the ownership experience. Shattering the perils of the older generations, it is time to show real strength and lead from the front. Ashok Leyland Saathi, Mera Hathi.